ಹಾಯ್ ಫ್ರೆಂಡ್ಸ್, ಗಾರ್ಡನ್ ಹಾಬಿಗೆ ಸ್ವಾಗತ. ಇದು ನೋಡಿ ಫ್ಲಾಕ್ಸ್ ಫ್ಲವರ್. ಇದು ಒಂದು ಗೆಲ್ ಕಟ್ಟಾಗಿದೆ. ಬೆಕ್ಕುಗಳೆಲ್ಲ ಆಚೆ ಈಚೆ ಓಡಾಡ್ತವೆ. ಹಾಗಾಗಿ ಇದರಲ್ಲಿ ನೋಡಿ, ಇದು ಸ್ಟಾರ್, ಅದರಲ್ಲಿ ಸ್ಟಾರ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಇನ್ನೊಂದು ವೆರೈಟಿ ಅದರಲ್ಲಿ. ಇದು ನೋಡಿ ವೈಟ್, ಮತ್ತು ಇದೊಂದು ಕಲರ್, ಇದು ಸ್ಟಾರ್ ಇದು ಕೂಡ. ಮತ್ತು ಇಲ್ಲಿ ಇನ್ನೊಂದು ಕಲರ್ ಆಗ್ತಾ ಇದೆ, ಇವಾಗ ಶುರುವಾಗಿದೆ. ಇದು ತುಂಬ ವೆರೈಟಿ ಬರ್ತದೆ. ಮತ್ತು ಇದು ಬಂಚ್ ಆಗ್ತದೆ ಹೂವೆಲ್ಲ. ನೋಡಲಿಕ್ಕೆ ಕೂಡ ತುಂಬ ಅಟ್ರಾಕ್ಷನ್ ಇರ್ತದೆ. ಚಿಕ್ಕ ಚಿಕ್ಕದೇ, ಅಂದರೆ ಇದಕ್ಕೆ ದೊಡ್ಡ ಪಾಟ್ ಏನು ಬೇಕು ಅಂತ ಇಲ್ಲ ನಿಮಗೆ. ಚಿಕ್ಕ ಚಿಕ್ಕ ಪಾಟಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಇದು. ಇಲ್ಲಿ ನೋಡಿ, ಇದರದ್ದು ಸೀಡ್ಸ್ ಪಾಟ್. ಇದು ಸ್ವಲ್ಪ ಒಣಗಬೇಕಿನ್ನು. ನಾನು ಒಣಗಿದ್ದು ತೋರಿಸ್ತೇನೆ ನಿಮಗೆ. ಕೊತ್ತಂಬರಿ ಬೀಜದ ಹಾಗೆ ಇರ್ತದೆ ಇದು. ಹಾಗೆ ಒಂದೆರಡು ಒಣಗಿದ ಬೀಜಗಳನ್ನು ಇದರಲ್ಲಿ ಹಾಕಿದ್ದೇನೆ. ನೋಡಿ, ಗಿಡಗಳು ಹುಟ್ಟಿದೆ ಇದರಲ್ಲಿ ಸಹ. ನೋಡಿ, ಇದು ಬ್ಲ್ಯಾಕ್ ಫ್ಲವರ್ ಇದ್ದು ಬೀಜಗಳು ಒಣಗಿದ್ದು. ಇದು ಅದರ ಬೀಜಗಳನ್ನು ಬಿಡಿಸಿದಾಗ ಈ ಥರ ಚಿಕ್ಕ ಚಿಕ್ಕ ಎಳ್ಳಿನ ಥರ ಇರ್ತದೆ. ಇದನ್ನು ಬೀಜ ಹಾಕಿದರೆ ಬರುವ ವರ್ಷ ನಮಗೆ ಫ್ಲಾಕ್ಸ್ ಫ್ಲವರ್ ಗಿಡ ಬರ್ತದೆ. ಇದು ಮೊನ್ನೆ ಒಣಗಿಸಿ ಇಟ್ಕೊಂಡ ನುಗ್ಗೆ ಸೊಪ್ಪು. ಎಷ್ಟು ಒಣಗಿದೆ ನೋಡಿ, ಈ ಥರ ಒಣಗಿದೆ ಚೆನ್ನಾಗಿ. ಇದರಲ್ಲಿ ನಾನು ಸ್ವಲ್ಪ ತೆಗೆದು ಚಟ್ನಿ ಪುಡಿ ಮಾಡ್ಕೊಳ್ತೇನೆ. ಇನ್ನು ಸ್ವಲ್ಪ ಬೇರೆ ಹುಡಿ ಎತ್ತಿಟ್ಕೊಳ್ತೇನೆ. ನಿಮಗೆ ಚಟ್ನಿ ಪುಡಿನೇ ಬೇಕು ಅಂತ ಹೇಳಿದರೆ ಜಾಸ್ತಿ ಅದನ್ನು ಕೂಡ ಮಾಡ್ಬೋದು ನೀವು. ಎಲ್ಲವನ್ನು ಚಟ್ನಿ ಪುಡಿಯೇ ಮಾಡ್ಬೋದು. ಅಥವಾ ಬೇರೆ ಹುಡಿ ಸ್ವಲ್ಪ ಬೇಕು ಅಂತ ಇದ್ದರೆ ಬೇರೆನೇ ಇಟ್ಕೊಳ್ಬೋದು ಸ್ವಲ್ಪ. ನಾನಿಲ್ಲಿ ಚಟ್ನಿ ಹುಡಿ ಮಾಡಿಕೊಳ್ಳಿಕ್ಕೆ ನುಗ್ಗೆ ಸೊಪ್ಪು, ಉಪ್ಪು ಸ್ವಲ್ಪ, ರುಚಿಗೆ ಎಷ್ಟು ಬೇಕಷ್ಟು, ಒಂದು ಚೂರು ಹುಣಸೆ ಹುಳಿ, ಆಮೇಲೆ ಒಣಮೆಣಸು 2 ದೊಡ್ಡದು 2 ಚಿಕ್ಕದು, ಆಮೇಲೆ ನೆಲಕಡಲೆ ಸ್ವಲ್ಪ ತಗೊಂಡಿದ್ದೇನೆ. ಬೇಕಾದರೆ ತಗೊಳ್ಬೋದು, ಬೇಡ ಆದವರು ಸ್ಕಿಪ್ ಮಾಡ್ಬೋದು. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತಂತ ಸ್ವಲ್ಪ ನೆಲಕಡಲೆ ಹಾಕಿದ್ದೇನೆ. ಇದನ್ನೆಲ್ಲ ಹುಡಿ ಮಾಡ್ಕೊಂಡು ಬರುವ. ಈಗ ಮೊದಲು ನಾವು ನುಗ್ಗೆ ಸೊಪ್ಪು ಮತ್ತು ಒಣಮೆಣಸು ಡ್ರೈ ಆಗಿ ಹುಡಿ ಮಾಡುವ. ಎಷ್ಟು ತರಿತರಿಯಾಗಿ ಹುಡಿಯಾಗಿದೆ ನೋಡಿ. ಈಗ ಇದಕ್ಕೆ ನೆಲಕಡಲೆ, ಉಪ್ಪು ಮತ್ತು ಹುಣಸೆ ಹುಳಿ ಇದನ್ನೆಲ್ಲ ಹಾಕ್ಕೊಳ್ಳುವ ನಾವು. ಇವಾಗ ನೋಡಿ, ಚಟ್ನಿ ಪುಡಿ ರೆಡಿಯಾಗಿದೆ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ. ಇದು ಯಾರು ಕೂಡ ತಿನ್ಬೋದು. ತುಂಬ ಆರೋಗ್ಯಕರವಾದ ಚಟ್ನಿ ಪುಡಿ. ನಿಮಗೆ ಇದಕ್ಕೆ ಬೇಕಾದರೆ ಬೆಲ್ಲ ಅಥವಾ ಸಕ್ಕರೆ ಸ್ವಲ್ಪ ಟೇಸ್ಟಿಗಷ್ಟೇ ಸೇರಿಸ್ಕೊಳ್ಬೋದು. ನಾನೀಗ ಸೇರಿಸ್ಕೊಂಡಿಲ್ಲ. ಚಟ್ನಿ ಪುಡಿ ರೆಡಿ. ಹಾಗೆ ಇದು ನುಗ್ಗೆ ಸೊಪ್ಪು ಡ್ರೈ ಪೌಡ್ರ್ ಕೂಡ ರೆಡಿಯಾಗಿದೆ. ಇದಕ್ಕೇನು ಹಾಕಲಿಲ್ಲ, ಸೊಪ್ಪು ಮಾತ್ರ, ನುಗ್ಗೆ ಸೊಪ್ಪಿನ ಹುಡಿ ಮಾತ್ರ ಇದು. ಇದನ್ನು ನಾವು ಸಾರು ಮಾಡುವಾಗ ಹಾಕ್ಕೊಳ್ಬೋದು ಸ್ವಲ್ಪ ಸ್ವಲ್ಪ, ಅಥವಾ ರಸಮ್ ಮಾಡ್ಬೋದು, ಇದರದ್ದು ಸೂಪ್ ಮಾಡ್ಬೋದು. ಹಾಗೆ ಕೆಲವು ವೆರೈಟಿ ಮಾಡಲಿಕ್ಕೆ ಆಗ್ತದೆ ಇದನ್ನು. ಹಾಗೆ ಚಟ್ನಿ ಕೂಡ ಮಾಡ್ಬೋದು. ಇದನ್ನು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ, ಇದನ್ನು 1-2 ಸ್ಪೂನ್ ಹಾಕಿದರೆ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಆಗ್ತದೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.